ಇನ್ನೇನು ಬೇಸಿಗೆ ಕಾಲ ಆರಂಭವಾಯಿತು. ದಿನದಿಂದ ದಿನಕ್ಕೆ ಹೊರಗಡೆ ಬಿಸಿಲು ತುಂಬಾ ಜಾಸ್ತಿ ಆಗ್ತಾನೆ ಇರುತ್ತೆ. ಬಿಸಿಲು ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲೂ ಸಹ ಉಷ್ಣಾಂಶವು ಜಾಸ್ತಿ ಆಗ್ತಾನೆ ಇರುತ್ತೆ. ನಾವೇನ್ ಮಾಡ್ತೀವಿ, ದಿನ ಪೂರ್ತಿ ನೀರನ್ನು ಕುಡಿತಾನೆ ಇರ್ತೀವಿ. ಕೇವಲ ನೀರನ್ನು ಕುಡಿಯೋದ್ರಿಂದ ಮಾತ್ರ ದೇಹದಲ್ಲಿ ಉಷ್ಣಾಂಶ ಕಡಿಮೆ ಆಗೋದಿಲ್ಲ. ಅದಕ್ಕೆ ಆದಂತ ಒಂದು ಪ್ರಾಣಾಯಾಮವನ್ನು ಹೇಳ್ಕೊಡ್ತೀನಿ. ಈ ಪ್ರಾಣಾಯಾಮವನ್ನು ನೀವು ಮಾಡೋದ್ರಿಂದ ನಿಮ್ಮ ಶ್ವಾಸಕ್ರಿಯೆ ಮೂಲಕ ನಿಮ್ಮ ದೇಹವು ತಂಪಾಗೋದ್ರಿಂದ ಏನಾಗುತ್ತೆ, ಆರಾಮಾಗಿ ನೀವು ಈ ಬೇಸಿಗೆ ಕಾಲವನ್ನ ಕಳೆಯಬಹುದಾಗಿರುತ್ತೆ. ಹಾಗಾಗಿ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಶೀತಲಿ ಪ್ರಾಣಾಯಾಮವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯೋಗ ಮಾಸ್ಟರ್ ಸಂದೀಪ್ MN. ನಿಮಗೆ ಈಗಾಗಲೇ ತಿಳಿದ ಹಾಗೆ ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಾವು ಶೀತಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮಂಥ ಯೋಗ ಪಟುಗಳಾಗಿರ್ಬೋದು ಅಥವಾ ಯೋಗದ ಮೂಲಕ ಯಾರಿಗೆಲ್ಲ ಆರೋಗ್ಯ ಭಾಗ್ಯವನ್ನು ನೀಡ್ತಾ ಇರ್ತಾರೆ, ಅವರು ಯೂಟ್ಯೂಬಲ್ಲಿ ವಿಡಿಯೋನ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಏನು ಮಾಡಿ ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಕಲಿಯುವಂಥದ್ದು. ಯಾಕೆಂದರೆ ತುಂಬಾನೇ ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇರ್ತೀವಿ, ನಮ್ಮದೇ ಆದಂಥ ಟೈಮನ್ನು ಮೀಸಲಿಡ್ತಾ ಇರ್ತೀವಿ. ಇದರಿಂದ ನಮಗೂ ಒಳ್ಳೇದಾಗಲಿ ಅಂತ, ಜೊತೆಗೆ ಈ ಸಮಾಜಕ್ಕೂ ಒಂದು ಒಳ್ಳೇದಾಗಲಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಇರ್ತದೆ. ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಂಥ ವಿಡಿಯೋಗಳನ್ನು ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆ ಇದ್ದವರಿಗೆ ಶೇರ್ ಮಾಡೋದ್ರ ಮೂಲಕ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿದ್ದೇ ಆದರೆ ಇಂಥ ಅದೆಷ್ಟೋ ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಸಹಾಯವಾಗುವಂಥದ್ದು ಅಂತ ಹೇಳ್ತಾ ಬನ್ನಿ ಇಂದಿನ ಯೋಗಾಭ್ಯಾಸವನ್ನು ಸಂಪೂರ್ಣವಾಗಿ ಪ್ರಾರಂಭ ಮಾಡೋಣ. ನಾನು ನಿಮಗೆ ಹೇಳಿದ್ದೆ ಮುಂಚಿತವಾಗಿ ನಾವು ಮಾಡ್ತಕ್ಕಂಥದ್ದು ಶೀತಲಿ ಪ್ರಾಣಾಯಾಮ ಅಂತ. ಈ ಶೀತಲಿ ಪ್ರಾಣಾಯಾಮನ ಮಾಡಲಿಕ್ಕೆ ನಾವು ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕಾಗ್ತದೆ, ಅಥವಾ ಸಿದ್ಧಾಸನ, ಸುಖಾಸನ, ಯಾವ್ದಾದ್ರು ಮೆಡಿಟೇಷನ್ ಪೋಸ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಕೂತ್ಕೊಳ್ಬೇಕಾಗುತ್ತೆ. ನಾನು ನಿಮಗೆ ಪದ್ಮಾಸನದಲ್ಲಿ ಕುಳಿತು ಯಾವ ರೀತಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಮೊದಲಿಗೆ ಈ ರೀತಿ ಪದ್ಮಾಸನವನ್ನು ನಾವು ಅಭ್ಯಾಸ ಮಾಡುವಂತದ್ದು. ಯಾರಿಗೆಲ್ಲ ಪದ್ಮಾಸನ ಮಾಡ್ಲಿಕ್ಕೆ ಸರಿಯಾಗಿ ಬರೋದಿಲ್ವೋ, ಇಲ್ಲಿ ಸೈಡ್ ಅಲ್ಲಿ ಲಿಂಕ್ ಕಾಣುತ್ತಲ್ಲ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನ್ ಮಾಡ್ಬೋದು, ಪದ್ಮಾಸನವನ್ನು ಯಾವ ರೀತಿ ಕಲಿಬಹುದು ಅಂತ ನೋಡ್ತಾ ಹೋಗ್ಬೋದು. ಬನ್ನಿ, ಪದ್ಮಾಸನದಲ್ಲಿ ಯಾವ ರೀತಿ ಕುಳಿತು ಶೀತಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೇಕಂತ ನೋಡೋಣ. ಈ ರೀತಿ ಕುಳಿತುಕೊಳ್ಳುವಂಥದ್ದು. ಶೀತಲಿ ಪ್ರಾಣಾಯಾಮ ಮಾಡಲಿಕ್ಕೆ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಮುದ್ರೆ ಅಂತ ಏನಿಲ್ಲ. ನಿಮ್ಮ ಎರಡು ಹಸ್ತನ ಸಿಂಪಲ್ ಆಗಿ ಈ ರೀತಿ ಚಿನ್ಮುದ್ರೆಯಲ್ಲಿ ಇಟ್ಟು ಬೆನ್ನು ಕತ್ತನ ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ನಂತರ 1-2-3 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. 1 second deeply inhale and slowly exhale. Just deeply inhale and slowly exhale. Just deeply inhale and slowly exhale. ಈ ರೀತಿ 1-3-4 ನಿಮಿಷಗಳ ಕಾಲ ನೀವೇನು ಮಾಡುವಂಥದ್ದು, ಬ್ರೀತನ್ನು ಕಂಟ್ರೋಲ್ಗೆ ತರುವಂಥದ್ದು. ಅಂದರೆ ನಾರ್ಮಲ್ ಆಗಿ ಡೀಪ್ ಆಗಿ ಇನ್ಹೇಲ್ ಮಾಡ್ತಾ ಬನ್ನಿ ಮತ್ತು ಎಕ್ಸೇಲ್ ಮಾಡ್ತಾ ಬನ್ನಿ. ಅದಾಗೆ ಬ್ರೀತ್ ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ. ನಂತರ ಈಗ ಶೀತಲಿ ಪ್ರಾಣಾಯಾಮವನ್ನು ನೋಡ್ತಾ ಹೋಗಿ. ಈ ಶೀತಲಿ ಪ್ರಾಣಾಯಾಮ ಮಾಡಲಿಕ್ಕೆ ನಾವು ನಾಲಿಗೆಯನ್ನು ಈ ರೀತಿ ಕೊಳವೆ ಆಕಾರ ಮಾಡಬೇಕಾಗತ್ತೆ. ಈ ರೀತಿ ನಾಲಿಗೆಯನ್ನು ಸಂಪೂರ್ಣವಾಗಿ ಹೊರ ಹಾಕಿ ನೋಡಿದ್ರಲ್ಲ, ಈ ರೀತಿ ನಾಲಿಗೆನ ಕೊಳವೆ ಆಕಾರ ಮಾಡಿದ ಮೇಲೆ ಅದರಿಂದ ನಾವೇನು ಮಾಡುವಂಥದ್ದು, ಉಸಿರನ್ನ ತೆಗೆದುಕೊಳ್ಳುವಂಥದ್ದು. ಆ ಉಸಿರನ್ನ ಏನು ಮಾಡಬೇಕು, ಬಾಯನ್ನು ಕ್ಲೋಸ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ಸ್ವಲ್ಪ ಕಾಲ ಹೋಲ್ಡ್ ಮಾಡಿ ನಂತರ ಬೋತ್ ನೋಸ್ಟ್ರಲಿಂದ ಎಕ್ಸೇಲ್ ಮಾಡುವಂಥದ್ದು. ಇದೇನಾಗಿರುತ್ತೆ, ಶೀತಲಿ ಪ್ರಾಣಾಯಾಮ ಆಗಿರುತ್ತೆ. ನೋಡ್ತಾ ಹೋಗಿ. ಶೀತಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂತ ಪ್ರಕ್ರಿಯೆ.
ನಾನು ನಿಮಗೆ ಯಾವ ರೀತಿ ಹೇಳ್ತಾ ಹೋಗ್ತೀನಿ ನೀವು ಅದೇ ರೀತಿ ಕಣ್ಣನ್ನು ಮುಚ್ಚಿ ಅಭ್ಯಾಸ ಮಾಡ್ತಾ ಹೋಗಿ. ನನ್ನ ವಾಯ್ಸ್ ಮೂಲಕ ನೀವೇನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡುವಂಥದ್ದು. ಕೇಳ್ತಾ ಹೋಗಿ ವಾಯ್ಸನ್ನು, ಕಣ್ಣುಗಳನ್ನು ಮುಚ್ಚಿ ಈಗ ಪ್ರಾರಂಭ ಮಾಡಿ. ಡೀಪ್ಲಿ ಇನ್ಹೇಲ್ ಥ್ರೂ ದ ಮೌತ್ and close your mouth. Hold your breath up to your capacity. Then exhale through the both nostril. Once again, deeply inhale through the mouth and hold your breath. Exhale through the both nostril. Let's continue. Inhale through the mouth. Hold your breath. Exhale through the both nostril. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಬಾಯಿಯ ಮೂಲಕ ಸಂಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ. ಎಷ್ಟಾಗುತ್ತಷ್ಟು ಬ್ರೀತನ್ನು ಹೋಲ್ಡ್ ಮಾಡಿ, ನಂತರ ಏನು ಮಾಡಿ, ಉಸಿರನ್ನ ಮೂಗಿನ ಮೂಲಕ, ಎರಡು ಮೂಗಿನ ಹೊಳೆಯ ಮೂಲಕ ಉಸಿರನ್ನ ಹೊರ ಹಾಕುವಂಥದ್ದು. ಈ ರೀತಿ ಅಭ್ಯಾಸವನ್ನು ಮಾಡುವಂಥದ್ದು. ಶೀತಲಿ ಪ್ರಾಣಾಯಾಮ ಮುಗಿದ ನಂತರ ಏನು ಮಾಡಬೇಕು, ಆರಾಮಾಗಿ ಒಂದಿಷ್ಟು ಕಾಲ ಮತ್ತೆ ಬ್ರೀತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ನಿಧಾನವಾಗಿ ಈ ಅಭ್ಯಾಸವನ್ನು ಎಂಡ್ ಮಾಡುವಂಥದ್ದು. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ನಾಲಿಗೆಯ ಮೂಲಕ ತಂಪಾದ ಗಾಳಿ ದೇಹಕ್ಕೆ ಹೋದಾಗ ನಮ್ಮ ಲಂಗ್ಸ್ಗೂ ಏನಾಗುತ್ತೆ, ಒಂದು ಟೆಂಪರೇಚರ್ ಒಂದು ಕಡಿಮೆ ಆಗುತ್ತೆ, ಮತ್ತು ನಮ್ಮ ದೇಹದಲ್ಲಿ ಉಷ್ಣಾಂಶವು ಸಹ ಕಡಿಮೆ ಆಗುವಂಥದ್ದು. ಜೊತೆಗೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಹ ಆಕ್ಟಿವ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಇನ್ನೂ ಅದೆಷ್ಟೋ ಕಾರಣಗಳಿಂದ ಈ ಪ್ರಾಣಾಯಾಮವನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಇವತ್ತಿನ ಯೋಗ ಅಭ್ಯಾಸ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಈ ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪು ಮಾಡ್ಲಿಕ್ಕೋಸ್ಕರ ಯಾವೆಲ್ಲ ಪ್ರಾಣಾಯಾಮನ ಬಳಕೆ ಮಾಡಬೇಕಂತ ನೋಡೋದಾದ್ರೆ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಶೀತಲಿ ಪ್ರಾಣಾಯಾಮ. ಅದಕ್ಕೆ ಈ ಪ್ರಾಣಾಯಾಮ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದನ್ನ ನೋಡಿದಿರ್ತಕ್ಕಂಥ ಎಲ್ಲರಿಗೂ ಈ ವಿಡಿಯೋನ ಇತರರೊಂದಿಗೆ ಶೇರ್ ಮಾಡಿ. ನಮ್ಮ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ